ಒಡೆಯರ್ ಎಕ್ಸ್ಪ್ರೆಸ್ ಡಾಕ್ಟರ್ ಮಂಜುನಾಥ್ ಸಾಹೇಬರು ಲೋಕಸಭಾ ಸದಸ್ಯರಾದ ಮೇಲೆ ಸ್ವತಃ ನಾನು ಮಂತ್ರಿ ಆದ್ಮೇಲೆ ತಗೊಂಡಪ್ಪ 4 ಬಾರಿ ಮಾತನಾಡಿದ್ವಿ, ಅಧಿಕಾರಿಗಳ ಸಭೆ ಮಾಡಿದ್ವಿ. ನಮ್ಮ ಮಂತ್ರಿಗಳಾದ ಶ್ರೀನಿವಾಸ್ ಅವರ ಹತ್ರ ಮಾತಾಡಿ ಕೊನೆಗೆ ತಾಂತ್ರಿಕ ಹಂತಕ್ಕೆ ತಂದು ಇವತ್ತು ಅದನ್ನ ಸಾರ್ವಜನಿಕರಿಗೆ ಸಮರ್ಪಣೆ ಮಾಡಿದ್ದೀವಿ. ಇದು ಹಿಂದೆ ಜಿಲ್ಲಾ ಕೇಂದ್ರ ಆಗಿತ್ತು. ಏನು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿ ಜಿಲ್ಲೆ ಮಾಡಿದ್ದು ಜಿಲ್ಲಾ ಕೇಂದ್ರ ಆಗಿತ್ತು. ಮತ್ತೆ ರಾಮನಗರ ಜನನಿಬಿಡವಾದ ಪ್ರದೇಶ, ಅವಶ್ಯಕತೆ ಇತ್ತು. ಸುಮಾರು ವರ್ಷದಿಂದ ಇದು ನೆನೆಗುದಿಗೆ ಬಿದ್ದಿತ್ತು. ಭಗವಂತ ದಯೆ, ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಅಭಿವೃದ್ಧಿಯ ಸಂಕೇತವಾಗಿ ಇವತ್ತು ಒಡೆಯರ್ ಎಕ್ಸ್ಪ್ರೆಸ್ ಅನ್ನು ನಿಲ್ಲಿಸಿದ್ದೇವೆ. ಈ ಭಾಗದಲ್ಲಿ ಸಾಕಷ್ಟು ಇನ್ನೂ ಕೆಲಸಗಳಾಗಬೇಕಾಗಿದೆ. ಮತ್ತೊಂದು ದಿನ ನಾನು ಅಧಿಕಾರಿಗಳ ಸಭೆ ಮಾಡ್ತೀನಿ, ಸಾಧ್ಯವಾದ ಇಲ್ಲೇ ಮಾಡ್ತೀನಿ, ಇಲ್ಲ ಬೆಂಗಳೂರಲ್ಲಿ ಮಾಡ್ತೀನಿ. ಮಾಡಿ ಏನು ಮೇಲ್ ಸೇತುವೆ, ಕೆಳ ಸೇತುವೆಗಳು, ಮತ್ತೊಂದು ಎಲ್ಲ ನೋಡ್ತೀವಿ. ಮತ್ತೆ ಆಧುನೀಕರಣ ಈ ಭಾಗದಲ್ಲಿ ಸುಮಾರು 500 ಕೋಟಿ ರೂಪಾಯಿಗಳಿಗೂ ಮೇಲ್ಪಟ್ಟು ಈಗಾಗಲೇ ಬಿಡದಿಯಿಂದ ಮೈಸೂರವರೆಗೂ ಕೂಡ ಇರ್ತಕ್ಕಂಥ ಬಹುತೇಕ ನಿಲ್ದಾಣಗಳನ್ನ ಕೈಗೆತ್ತಿಕೊಂಡಿದ್ದೀವಿ. ಮೈಸೂರು ನಿಲ್ದಾಣವನ್ನು ಒಂದು ಆಧುನೀಕರಣ ಮಾಡೋದಕ್ಕೆ ಅದೊಂದು ಮಾಸ್ಟರ್ ಪ್ಲಾನ್ ಮಾಡಿ ಅದು ಕೂಡ ಕೆಲಸ ಪ್ರಾರಂಭ ಮಾಡ್ತಾ ಇದ್ದೀವಿ. ನನಗೆ ತಿಳಿದ ಮಟ್ಟಿಗೆ ದೇಶದ ಅಭಿವೃದ್ಧಿಯಲ್ಲಿ ಕರ್ನಾಟಕವು ಕೂಡ ಸೇರ್ಬೇಕು ಅನ್ನೋದು ರಾಷ್ಟ್ರದ ಪ್ರಧಾನಮಂತ್ರಿಗಳ ಒಂದು ಸಂದೇಶ ಇರ್ತದೆ. ಆ ಸಂದೇಶವನ್ನು ಕಾರ್ಯರೂಪಕ್ಕೆ ತರ್ತಕ್ಕಂಥ ಅದಕ್ಕೆ ಡಾಕ್ಟರ್ ಮಂಜುನಾಥ್ ಸಾಹೇಬರು ಇವತ್ತು ಏನು ಇಷ್ಟೆಲ್ಲವನ್ನು ಮಾಡಿದ್ದಾರೆ. ಒಂದ್ ರೀತಿ ಎಷ್ಟು ಮಟ್ಟಿಗೆ ಅಂತ ಅಜಾತ ಶತ್ರು ಇದ್ದಂಗೆ, ಮಾತು ಕಡಿಮೆ, ಕೃತಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಜಾಸ್ತಿ. ಅವರನ್ನ ನೋಡಿ ನಾನು ಕೂಡ ಕಲಿಬೇಕಾದಂತ ಅವಶ್ಯಕತೆ ಇದೆ. ಈ ಭಾಗದಲ್ಲಿ ನುಡಿದಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳೇನಿದೆ ಆದ್ಯತೆ ಮೇರೆಗೆ ಅದನ್ನು ಕೂಡ ನಾವು ಕೈಗೆತ್ತಿಕೊಂಡು ಇನ್ನ ಅವರ ಅವಧಿಯಲ್ಲೇ ನಾವೆಲ್ಲವನ್ನು ಕೂಡ ಮುಗಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.